ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಮ್ಯಾಚು, BGT ಫಸ್ಟ್ ಮ್ಯಾಚು ಪರ್ತಲ್ಲಿ ಸ್ಟಾರ್ಟ್ ಆಗಿದೆ. ಡೇ 1. ಏನು ಗುರು ಅದು? ಯಾರವನು ಪಿಚ್ಚು ರೆಡಿ ಮಾಡಿದವನು ಅಣ್ಣ ಹೇಳೋದಲ್ಲ, ಸ್ಪೈಸಿ ಇದೆ ಅಂತ. ಮ್ಯಾಚು ಸ್ಪೈಸಿನೇ ಆಗಿಬಿಡ್ತಲ್ಲ ಗುರು. ಡೇ 1 ಸ್ಪೈಸಿ ಥರ ಮ್ಯಾಚ್ ಸಿಕ್ಕಿದೆ ನಮಗೆ. ಏನು ಈ ಲೆವೆಲ್ಗೆ ಅಂತ. ಬಾಲಿಂಗ್ ಮೇಲೆ ಬಾಲಿಂಗ್, ಕ್ರೇಜಿ ಅಂದರೆ ಕ್ರೇಜಿ ಬಾಲಿಂಗ್ ಮಾಡಿದಾರಪ್ಪ ಇವತ್ತಂತೂ. ಒಬ್ಬರಾದ್ಮೇಲೆ ಒಬ್ಬರು ಅನ್ಬಿಲಿಯಬಲ್ ಅಪ್ಪ, ಸೀರಿಯಸ್ಲಿ. ಆ್ಯಂಡ್ 17 ವಿಕೆಟ್ಸ್ ಬಿದ್ದಿದೆ ಗುರು ಇದು ಇವತ್ತು ಪರ್ತಲ್ಲಿ 1952 ಆದಮೇಲೆ ಇವಾಗ 17 ವಿಕೆಟ್ಸ್ ಬಿದ್ದಿರೋದು. 52 ಆದಮೇಲೆ ಯಾವ ಲೆವೆಲ್ಗೆ ಹಿಸ್ಟ್ರಿ. ನಮ್ಮ ಗೌತಿಯರ ಅಂದರೆ ಅದು ಹಿಸ್ಟ್ರಿನೇ ಆ ಥರ. ಅದು ಯಾವಾಗಲೂ ಹಿಸ್ಟ್ರಿ ಆಗ್ತಾನೆ ಇರಬೇಕು ಗೌತಿಯರ ಅಂತಂದರೆ. ಸೊ ಕ್ರೇಜಿ ಬಾಲಿಂಗ್ ಗುರು. ಒಟ್ಟಿನಲ್ಲಿ ನಮ್ಮ ಬುಮ್ರಾ ಕಾಕ ಆಯಿತು, DSP ಸರ್ ಆಯಿತು, ಹರ್ಷಿತ್ ರಾಣಾಣ ಏನು ಗುರು ನೀವು ತಲೆನೇ ತೆಗ್ಬಿಟ್ರಲ್ಲ. ಕ್ರೇಜಿ, ಅನ್ಬಿಲಿಯಬಲ್. ನಾನು ಈ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದು. ಯಾಕಂದರೆ ತಲೆ ಅಣ್ಣ ಇವಂಗೆ ಪಕ್ಕ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಹೊಡೆದ್ರು ಅಣ್ಣ 2-4 ಏನೋ ಹೊಡೆದ್ರು ಅನ್ಸುತ್ತೆ. ಬಟ್ ಸಡನ್ ಆಗಿ ಅಣ್ಣ ನಮ್ಮ ಹರ್ಷಿತ್ ಅಣ್ಣ ತಲೆನೇ ತೆಗ್ಬಿಟ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಬೌಲಿಂಗರು. ನಮ್ಮ 3 ಜನನು ಕ್ರೇಜಿ ಬೌಲಿಂಗ್ ಮಾಡಿದ್ರು. ಬ್ಯಾಟಿಂಗ್ ಬಗ್ಗೆ ಬರೋಣ. ಬಟ್ ಒಳ್ಳೆ ಪರ್ಫಾರ್ಮೆನ್ಸು ಬೌಲಿಂಗ್ ಕಡೆಯಿಂದ. 150 ರನ್ಗೆ ಆಲ್ಔಟ್ ಆಗ್ತಾರೆ ನಮ್ಮ ಇಂಡಿಯಾ. ಇವರು 67 ರನ್ಗೆ 7 ವಿಕೆಟ್ ಗುರು ಆಸ್ಟ್ರೇಲಿಯಾ. ಸೊ 7 ವಿಕೆಟ್ ತೆಗಿತಾರೆ ನಮ್ಮವರು. ಸೂಪರ್ ಬೌಲಿಂಗ್. ನಮ್ಮ ಇಂಡಿಯಾ ಅವರು ಟಾಸ್ ಗೆಲ್ತಾರೆ. ರೋಹಿತ್ ಶರ್ಮಾ ಅವರು ಇಲ್ವಲ್ಲ, ಅದಕ್ಕೆ ಅವ್ರ ಜಾಗದಲ್ಲಿ ಬುಮ್ರಾ ಕ್ಯಾಪ್ಟನ್ಶಿಪ್ಪಲ್ಲಿ. ಸೊ ಟಾಸ್ ಗೆಲ್ತಾರೆ. ಫಸ್ಟು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ ಗುರು. ನನಗೆ ಕ್ರೇಜಿ ನಿರ್ಧಾರ ಅನ್ನಿಸ್ತು. ಯಾಕಂದರೆ ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡು ಬ್ಯಾಟಿಂಗ್ ಫಸ್ಟ್ ಮಾಡಿದವರೇ ಗೆದ್ದಿದ್ದಾರೆ. ಬಟ್ ಇಲ್ಲಿ ಏನಂದರೆ ಎವರೇಜ್ ಟೋಟಲ್ಲೇ 457 ಕೊಟ್ಟಿದ್ದಾರೆ ಗುರು. ನಾನು 150 ಆಲ್ಔಟ್ ಆದಮೇಲೆ ಇದೇ 457ಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂದ್ಕೊಂಡೆ ನಾನು. ನಮ್ಮ ಕಡೆಯಿಂದ ಜೈಸ್ವಾಲ್ ಆ್ಯಂಡ್ ರಾಹುಲ್ ಅಣ್ಣ ಬರ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಮಾಡಬೇಕು ಸಾಕಾಗಿ ಅಂತ ಬರ್ತಾರೆ. ಬಟ್ ಆಗಲ್ಲ. ಜೈಸ್ವಾಲ್ ಅಣ್ಣ ಫಸ್ಟ್ ಟೈಮ್ ಮಾಡ್ತಿರೋದು, ಬೌನ್ಸಿ ಪಿಚ್ ಅಲ್ವಾ. ಸೊ ಏನೋ ಸಾಕಾಗಿ ಡ್ರೈವ್ ಹೊಡಿಯೋಣ ಅಂತ ಹೋಗ್ತಾರೆ ಅಣ್ಣ. ಬಟ್ ಆಗಲ್ಲ. ಮಿಚೆಲ್ ಸ್ಟಾರ್ಕ್ ಬೇರೆ ಅಲ್ಲಿಂದ ಬ್ರೀತಿಂಗ್ ಫೈರ್ ಅಂತ ಸ್ವಿಂಗ್ ಅಂತ ಆಗ್ತಿರ್ತಾರೆ, ಬೀಟ್ ಎಲ್ಲ ಮಾಡ್ತಿರ್ತಾರೆ. ಇವರು ಲೂಸ್ ಶಾಟ್ ಹೊಡೆದ್ರು, ಅದು ಎಡ್ಜ್ ಆಗಿಬಿಟ್ಟು ಸ್ಲಿಪ್ ಕ್ಯಾಚಲ್ಲಿ ಔಟ್ ಆಗಿಬಿಟ್ರು. ನೆಕ್ಸ್ಟ್ ಪಡಿಕಲ್ ಬರ್ತಾರೆ ಗುರು. ಸೊ KL ರಾಹುಲ್ ಅಣ್ಣ ಆ್ಯಂಡ್ ಪಡಿಕಲ್ ಅಣ್ಣ ಇಬ್ರು ಆಡೋದು ನೋಡ್ತಿದ್ರೆ ನಮ್ಗೆ ಫುಲ್ ಖುಷಿ. ಯಾಕಂದ್ರೆ ಕನ್ನಡಿಗರ ಆಟ ಇವತ್ತು ಆಗುತ್ತೆ ಪಕ್ಕ. ಹಂಗೆ ಅನ್ಕೊಂಡ್ರೆ ಆ ಕಡೆ ಈ ಕಡೆ ಬೀಟ್ ಆಗಿ ಕೊನೆಯಲ್ಲಿ ಏಜಲ್ಲಿ ಅಣ್ಣ ಬಂದ್ರು. ಸ್ವಿಂಕ್ ಅಂತ ಒಂದು ಬಾಲ್ ಬಂತು. ಸೊ ಕ್ಯಾಚ್ ಔಟ್ ಆಗಿಬಿಟ್ರು, ಕೀಪರ್ ಕ್ಯಾಚು. ಪಡಿಕಲ್ ಅಣ್ಣ ಔಟ್ ಆದಮೇಲೆ ನಮ್ಮ ಕೊಹ್ಲಿ ಕಾಕ ಬರ್ತಾರೆ ಗುರು. ಯಪ್ಪ ದೇವ್ರೆ, ನಾವು ಬೆಳಗ್ಗೆಯಿಂದ ಫುಲ್ಲು ರೆಡಿ. ಆಯಿತು ಅಂದರೆ ಟಾಸ್ ಆದಮೇಲೆ ಇಂಡಿಯಾ ಬ್ಯಾಟಿಂಗ್ ಅಂದಮೇಲೆ ಫುಲ್ ರೆಡಿ. ನಮ್ಮ ಅಣ್ಣ ಕೊಹ್ಲಿ ಕಾಕ ಬರ್ತಾರೆ, ನಮ್ಮ ಕಾಕ ಕೊಹ್ಲಿ ಕಾಕ ಬರ್ತಾರೆ. ಫುಲ್ ರಾಚ್ಕದ್ಬಿಟ್ಟು ಇವತ್ತು ಆಡ್ತಾರೆ. ಹಂಗೆ ಯೂಶಲಿ ಕೊಹ್ಲಿ ಕಾಕ ಬರಬಾರ್ದು, ಇವರೇ ಆಡಬೇಕು ಅಂತಿತ್ತು ಅಂದರೆ 3 ಜನನು. ಬಟ್ ನಮಗೆ ಸ್ವಲ್ಪ ಮನಸ್ಸಲ್ಲಿ ಇರುತ್ತಲ್ಲ, ಗೊತ್ತಿರುತ್ತೆ ಏನೇನಾಗುತ್ತೆ ಆಸ್ಟ್ರೇಲಿಯಾದಲ್ಲಿ ಅಂತ. ಸೊ ಕೊಹ್ಲಿ ಕಾಕ ಬಂದರು. ಕೊಹ್ಲಿ ಕಾಕ ಕಡೆಯಿಂದ ಏನು ನೆಕ್ಸ್ಟ್ ಲೆವೆಲ್ 50 ಆದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. ಅಟ್ಲೀಸ್ಟ್ 50 ಬರಲಿ ಗುರು. ಸೊ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಹಂಗೆ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ. ಸೊ ಬಂದಾಗ ಫಸ್ಟು ಟೆಂಟೇಟಿವ್ ಅನಿಸ್ಲಿಲ್ಲ, ಏನು ಅನಿಸ್ಲಿಲ್ಲ ಗುರು. ಫುಲ್ ಪಾಸಿಟಿವ್ ಅನಿಸಿದ್ರು. ಆ ಕಡೆ ರನ್ ಎಲ್ಲ ಓಡ್ತಾ ಇದ್ರು, ಚೆನ್ನಾಗೆಲ್ಲ ಮುಂದೆ ಬಂದು ಕರೆಕ್ಟಾಗಿ ಆಡ್ತಾ ಇದ್ರು. ಬಟ್ ಇದು ಪರ್ತಲ್ವಾ, ಬೌನ್ಸಿ ಪಿಚ್ಚು. ಇದು ಹೆಂಗಂದ್ರೆ ಎಲ್ಲನೂ ಫ್ರಂಟ್ ಫೂಟಲ್ಲಿ ಆಡೋಕ್ಕೆ ಆಗಲ್ಲ. ಸೊ ಒಂದು ಮಾತ್ರ ಸಡನ್ನಾಗಿ ಗೆದ್ಬಿಡ್ತು ಗುರು, ಬೌನ್ಸ್ ಆಗಿಬಿಟ್ಟು. ಅದು ಹೇಜಲ್ವುಡ್ ಆ ವಯ್ಯ ಮೊದಲೇ ಹೈಟು, ನೆಕ್ಸ್ಟ್ ಲೆವೆಲ್ ಹೈಟು. ಸೊ ಪಿಚ್ಚಿನ ಸ್ವಲ್ಪ ಬೌನ್ಸ್ ಇದ್ರೆ ಸಾಕು, ಅಣ್ಣ ಸ್ವಿಂಕ್ ಅಂತ ಆಗ್ಬಿಟ್ಟ. ಇವ್ರು ಸ್ವಲ್ಪ ಮುಂದೆ ಬಂದು ಹಿಂಗೆ ಮಾಡೋಕೆ ಹೋದ್ರು, ಅದು ಬೌನ್ಸ್ ಆಗಿಬಿಡ್ತು ಸಡನ್ನಾಗಿ. ಸೊ ಅವರು ಸ್ಲಿಪ್ ಕ್ಯಾಚಲ್ಲೇ ಔಟ್ ಆಗಿಬಿಟ್ರು. ಸೊ ಕೊಹ್ಲಿ ಕಾಕ 5 ರನ್ ನೋಡ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾಡಿದ್ರು ಗುರು. ಯಾಕಂದರೆ ಅವರೇ ಸೀನಿಯರ್ ಅಲ್ವಾ. ಸೊ ಅವರು ಸಾಕಾದಾಗ ಬ್ಯಾಟಿಂಗ್ ಮಾಡಬೇಕಾಗಿತ್ತು, ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ವಾ, ನೋಡೋಣ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಲಿ. ಜೈಸ್ವಾಲ್ ಆಯಿತು ಮತ್ತು ನಮ್ಮ ಕೊಹ್ಲಿ ಕಾಕ, ಅವರಿಬ್ಬರೇ ಅಂತಲ್ಲ, ಎಲ್ಲರೂ ಚೆನ್ನಾಗಿ ಆಡ್ಬೇಕು ಆ್ಯಕ್ಚುಲಿ. ಸೊ ಇವಾಗ ಕೊಹ್ಲಿ ಕಾಕ ಔಟ್ ಆದಮೇಲೆ ಗೊತ್ತಲ್ಲ ಯಾರು ಬರ್ತಾರೆ, ರಿಷಬ್ ಪಂತ್. ಸೊ ರಿಷಬ್ ಪಂತ್ ಅವರು ಆಸ್ಟ್ರೇಲಿಯಾದ ಹೊಸ ಸಿಂಹ ಸ್ವಪ್ನ ಅಂತ ಹೇಳ್ಬೋದು ಗುರು. ಸೊ ಆಸ್ಟ್ರೇಲಿಯಾದವ್ರು ಹೆವಿ ಕಣ್ಣಿಟ್ಟಿರ್ತಾರೆ ನಮ್ಮ ರಿಷಬ್ ಪಂತ್ ಅವ್ರ ಮೇಲೆ. ರಿಷಬ್ ಪಂತ್ ಅವ್ರು ಬರ್ತಾರೆ. ಸೊ ರಿಷಬ್ ಪಂತ್ ಆ್ಯಂಡ್ ರಾಹುಲ್ ಅಣ್ಣ ಆರಾಮಾಗಿ ಆಡ್ತಿರ್ತಾರೆ ಗುರು. ಬಟ್ ರಾಹುಲ್ ಅಣ್ಣ 26 ನೋಡಿದವ್ರೆ ಏನು ಫುಲ್ ಹೆವಿ ಸೆಟ್ ಆಗಿದ್ದಾರೆ ಅಂದ್ಕೊಂಡೆ ನಾನು. ಆಯ್ತು ಇನ್ನೇನು ಆರಾಮಾಗಿ ಆಡ್ತಾನೆ ನಮ್ಮ ರಾಹುಲ್ ಅಣ್ಣ ಅಂತ ಅಂದ್ಕೊಂಡ್ರೆ ಸಡನ್ ಆಗಿ ಒಂದು ಬಂತು ಗುರು, ಕಾಂಟ್ರವರ್ಷಿಯಲ್ ಔಟು. ಕ್ಯಾಮ್ರಾ ಏನೋ 28-30 ಕ್ಯಾಮ್ರಾ ಇಟ್ಟಿದ್ದಾರೆ. ಇಷ್ಟೆಲ್ಲ ಇಟ್ಟರು. DRS ತೊಗೊಂಡಾಗ ಕರೆಕ್ಟಾಗಿ ಗೊತ್ತಾಗಲ್ವ ಇವ್ರಿಗೆ. ಸೈಡ್ ವ್ಯೂವ ತೋರಿಸ್ತಿದ್ದಾರಲ್ಲ ಗುರು, ಫ್ರಂಟ್ ವ್ಯೂ ಇಲ್ವಾ ಅಂತ. ಅಯ್ಯಪ್ಪ, ನಾನು ಏನು ಗುರು ಈ ಲೆವೆಲ್ಗೆ ಕಾಂಟ್ರವರ್ಸಿ. ಇದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂದರೆ ಏನಾದರೂ ಒಂದು ಕಾಂಟ್ರವರ್ಸಿ ಆಗಲೇಬೇಕು ಅನ್ನೋತಾರೆ. ಅದು ಫಸ್ಟ್ ಡೇ 1 ಆಯ್ತಲ್ಲ ಗುರು ಕಾಂಟ್ರವರ್ಸಿ. ಅದು ರಾಹುಲ್ ಅಣ್ಣ ಸಾಕಾಗಿ ಆಡ್ತಾಯಿದ್ರು ಅಣ್ಣ. ಏನಪ್ಪ ಚೆನ್ನಾಗಿ ಆಡ್ತಿದ್ರು. ಬ್ಯಾಟಿಗೆ ಬಾಲ್ ಟಚ್ ಆಗಿಲ್ಲ. ಟಚ್ ಅಂದರೆ ಸ್ವಲ್ಪ ಹಿಂಗೆ ಸ್ವಿಂಕ್ ಅಂತ ಹೋಗ್ಬಿಡ್ತು ಗುರು. ಅದು ಪ್ಯಾಡಿಗೆ ಟಚ್ ಆಗಿದೆ. ಸೊ ಅಲ್ಲಿ 2 ಸರಿ ಬರಬೇಕು ಸ್ನೀಕೋಲಿ. 2 ಸರಿ ಹಿಂಗೆ ಅದು ವೇವ್ಸ್ ಇರುತ್ತಲ್ಲ, ಅದು ಬರಬೇಕು ಸ್ನೀಕೋಲಿ. ಬಟ್ ಅದು ಏನು ಒಂದೇ ಸರಿ ಬಂದಿದೆ. ಸೊ ಒಂದೇ ಸರಿ ಬಂದಿದೆ ಅಂದರೆ ಅದು ಪ್ಯಾಡ್ದಲ್ವಾ, ಬ್ಯಾಟ್ದು ಎಲ್ಲಿಂದ ಗುರು? ಅದು ಏನು ಕರೆಕ್ಟಾಗಿ ಡಿಸಿಷನ್ನೇ ತೊಗೊಳಿಲ್ಲ ಗುರು. ಆ್ಯಂಡ್ ಇನ್ನೊಂದಂದರೆ ಅಂಪೈರು ಏನು ನಮಗೆ ಇದು ಫ್ರಂಟ್ ವ್ಯೂ ತೋರಿಸಿ ಅಂದರು, ಅವ್ರು ತೋರಿಸಲಿಲ್ಲ. ಇವರು ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಲ್ವಾ. ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂದರೆ ICC ರೂಲ್ಸ್ ಪ್ರಕಾರ
ಆನ್ ಫೀಲ್ಡ್ ಏನಿರುತ್ತೆ ಅದು ಕೊಡಬೇಕು ತಾನೆ, ಅಂಪೈರ್ಸ್ ಕಾಲ್ ಏನಿರುತ್ತೆ ಅದು ಕೊಡಬೇಕು ತಾನೆ. ಈ ಹೋಗ್ಬಿಟ್ಟು ಔಟ್ ಅಂತ ಕೊಟ್ಬಿಟ್ಟವ್ರೆ. ಬಟ್ ರಾಹುಲ್ ಅಣ್ಣ ಚೆನ್ನಾಗಿ ಆಡಿದ್ರು. 26 ಅವ್ರು ಎಷ್ಟೊತ್ತು ಕ್ರೀಸಲ್ಲಿದ್ರು, ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ ಕಡೆ 4 ಎಲ್ಲ ಹೊಡೆದ್ರು. 26 ನೋಡಿದ್ರು ಔಟ್ ಆಗ್ತಾರೆ. ಲಂಚ್ ಹೋಗೋಷ್ಟರಲ್ಲಿ ನಾವು 51 ರನ್ಗೆ 4 ವಿಕೆಟ್ ಹೋಗಿತ್ತಾ. ಸೊ ಲಂಚ್ ಮುಗಿಸ್ಕೊಂಡು ನಮ್ಮ ರಿಷಬ್ ಪಂತ್ ಅಂಡ್ ಧ್ರುವ್ ಜುರೇಲ್ ಅಣ್ಣ ಇಬ್ರು ಬರ್ತಾರೆ. ಅಣ್ಣ ಇಬ್ರು ಓಕೆ ಚೆನ್ನಾಗೆಲ್ಲ ಆಡ್ತಿರ್ತಾರೆ, ಇಂಟೆಂಟ್ ಎಲ್ಲ ತೋರಿಸ್ತಿರ್ತಾರೆ. ನಮ್ಮ ರಿಷಬ್ ಪಂತ್ ಅವ್ರು ಬಿಡಿ, ಅವ್ರ ಇಂಟೆಂಟ್ ಅವ್ರಿಗೆ ಅದು ವರ್ಡ್ ಅವ್ರಿಗೋಸ್ಕರನೇ ಮಾಡಿದಂಗಿದೆ. ಆ್ಯಂಡ್ ಈ ಕಡೆ ಧ್ರುವ್ ಜುರೇಲ್ ಅಣ್ಣನು ಚೆನ್ನಾಗಿ ಆಡ್ತಿರ್ತಾರೆ ಗುರು. ಬಟ್ ಸಡನ್ ಆಗಿ ಮಿಚೆಲ್ ಮಾರ್ಷ್ ಅಣ್ಣ ಅವ್ರದ್ದು ಊರಲ್ವಾ ಅದು, ಅಂದರೆ ಅವ್ರದ್ದು ಹೋಮ್ ಗ್ರೌಂಡ್ ಅಲ್ವಾ, ಅಣ್ಣ ಎಲ್ಲಿಂದ ಬಂದು ಗೊತ್ತಿಲ್ಲ, ಸ್ವಿಂಕ್ ಅಂತ ಒಂದು ಬಾಲ್ ಬಂತು, ಎಡ್ಜ್ ಆಗ್ಬಿಟ್ಟು ಅದು ಸ್ಲಿಪ್ ಕ್ಯಾಚ್ ಹೋಗ್ಬಿಡ್ತು. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಅವ್ರದ್ದು ಸೇಮ್ ಅದೇ. ಸೊ 73 ರನ್ 6 ವಿಕೆಟ್ ಹೋದಾಗ 48 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ರಿಷಬ್ ಪಂತ್ ಆ್ಯಂಡ್ NKR ನಿತೀಶ್ ಕುಮಾರ್ ರೆಡ್ಡಿ. ಸೊ ರಿಷಬ್ ಪಂತ್ ಅವ್ರು ಒಂದು ಶಾಟ್ ಹೊಡಿತಾರೆ ಗುರು, ಕುಂತಲ್ಲಿ ಹಿಂಗೆ ಸ್ವಿಂಕ್ ಅಂತ ಏನದು ಪ್ಯಾಟ್ ಕಮಿನ್ಸ್ಗೆಲ್ಲ ಹೊಡಿತಾರೆ. ಸೈಕ್ ಬ್ಯಾಟಿಂಗ್ ಗುರು ರಿಷಬ್ ಪಂತ್ ಅವ್ರು, ಸೂಪರ್ ನಾಕ್. ಅಂದರೆ ಲೈಕ್ 37 ರನ್ನು ಜಾಸ್ತಿ ಹೊಡಿಬೇಕಾಗಿತ್ತು, ಒಂದು 70-80 ಬರಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಗುರು ಆ ಫಿಯರ್ಲೆಸ್ ಬ್ಯಾಟಿಂಗ್ ಬೇಕಲ್ವಾ, ಸೊ ಅದು ಮಾಡಿದ್ರು, ಅದಕ್ಕೆ ನೈಸ್ ಅಂತ ಹೇಳಿದೆ. ಆ್ಯಂಡ್ ಈ ಕಡೆ NKR ಡೆಬ್ಯೂ ಮಾಡಿದ್ರು ಅಣ್ಣ. ಫಸ್ಟ್ ಮ್ಯಾಚು ಆಸ್ಟ್ರೇಲಿಯಾದಲ್ಲಿ ಏನು ಭಯನೇ ಇಲ್ವಾ ಅಂತ. ಆ ಕಡೆ ನೇತನ್ ಲಯನ್ಗೆ ರಿವರ್ಸ್ ಸ್ವೀಪ್ ಮೇಲೆ ರಿವರ್ಸ್ ಸ್ವೀಪು ಸೂಪರ್ ಬ್ಯಾಟಿಂಗ್ ಅವರು. ನೀವು NKR ಕಡೆಯಿಂದ 41 ರನ್ ಹೊಡಿತಾರೆ, ಯಾರೂ ಹೊಡೆದಿಲ್ಲ ಇಲ್ಲಿ. ಅಂದರೆ ಆದ್ಮೇಲೆ ಜಾಸ್ತಿ ಜನ ಹೋಗಿಲ್ಲ, 0-0-0-5 ಎಲ್ಲ ಕಾಣಿಸ್ತಾ ಇದೆ. ಸೊ ಅಂಥದ್ರಲ್ಲಿ 41 ರನ್ ಹೊಡಿತಾರೆ NKR. ಸೂಪರ್ ಬ್ಯಾಟಿಂಗ್ ಅವರು NKR ಅವ್ರ ಕಡೆಯಿಂದ. ಹರ್ಷಿತ್ ರಾಣ ಬಂದ್ಬಿಟ್ಟು ನಾನು 4 ಕೋಟಿ ಕೊಟ್ಟಿದ್ದಾರೆ IPL ಅಲ್ಲಿ, ಯಾಕೆ ಜಾಸ್ತಿ ಹೋಗ್ತಿದ್ದೆ ನಾನು ಅಂತ ಹೊಡ್ಯಕ್ಕೆ ಹೋದ್ರೆ ಅಣ್ಣ ಅನ್ಸುತ್ತೆ. ಫುಲ್ 4-6 ಏನೋ ಹೊಡಿಬೇಕು ಅಂತ ಅಣ್ಣ 4 ಹೊಡೆದ್ರು ಇಲ್ಲ ಅಂತಿಲ್ಲ. ಬಟ್ ಸಡನ್ ಆಗಿ ಹಿಂಗೆ ಜೋರಾಗಿ ಬೀಸಬೇಕು ಅಂತ ಅನ್ನೋಷ್ಟರಲ್ಲಿ ಔಟ್ ಆಗಿಬಿಟ್ರು, ಅವರು ಕ್ಯಾಚ್ ಔಟ್ ಆಗಿಬಿಟ್ರು. ಆ್ಯಂಡ್ ಈ ಕಡೆ DSP ಸರ್ ಹೆಂಗೆ ನಮ್ಮ ಬುಮ್ರಾ ಕಾಕದ್ ಹೇಳ್ಬೇಕಲ್ಲ ಗುರು, ಬುಮ್ರಾ ಕಾಕ ಒಂದು 6 ಹೊಡಿತಾರೆ ಸುಯ್ ಅಂತ ಹಿಂದೆ. ಅದಂತೂ ಅನ್ಬಿಲಿಬಲ್. ನಾನು ಅಂದ್ಕೊಂಡೆ ಇವರು ಬ್ರಾಡ್ಗೆಲ್ಲ ಹೊಡೆದಿದ್ರಲ್ಲ ಆ ಥರ ಹೊಡಿಬೇಕು ಗುರು ಅಂತ. ಹಂಗೆ ಹೊಡೆದ್ರು, ಒಂದು 6 ಹೊಡೆದ್ರು, ಜಾಸ್ತಿ ಹೊಡೆಯೋಕ್ಕಾಗಲಿಲ್ಲ. ಆ್ಯಂಡ್ ಈ ಕಡೆ ನಮ್ಮ DSP ಸರ್ ಗುರು ಏನಪ್ಪ ಎವ್ರಿ ಟೈಮ್ ನಾಟ್ ಔಟು. ಅದು ಜಲ್ವಾ ಗುರು, ಅದು DSP ಸರ್ದು ಜಲ್ವನೇ ಬೇರೆ. ಅದು ಆ ಥರ ಜಲ್ವಾ ಅವ್ರು ಮೇಂಟೈನ್ ಮಾಡಿದ್ದಾರೆ. ಸೊ ಒಟ್ನಲ್ಲಿ 150 ರನ್ಗೆ ಆಲ್ ಔಟ್ ಆಗಿಬಿಟ್ರು ಗುರು ಇಂಡಿಯಾದವರು. ಗುರು ನಾನು ಕಾಮೆಂಟ್ರಿನೂ ಕೇಳ್ತಿದ್ನಲ್ಲ, ಅದರಲ್ಲಿ ಹೇಳಿದ್ರು ಸುನಿಲ್ ಗವಾಸ್ಕರ್ ಅವರು, ನಾವು 150 ಆಲ್ ಔಟ್ ಆಗಿದ್ದೀವಿ, ಓಕೆ ನಮ್ಮ ಕಡೆನೂ ಬೌಲಿಂಗ್ ಇದೆಯಲ್ಲ, ಸಾಕಾದಾಗ ವಿಕೆಟ್ಸ್ ಎಲ್ಲ ತೆಗಿಲಿ ನೋಡೋಣ ಏನಾಗುತ್ತೆ ಅಂತ ಅಂದರು. ಅದೆಲ್ಲ ಕೇಳಿಸ್ಕೊಂಡು ನಮ್ಮ ಬುಮ್ರಾ ಕಾಕ ಬಂದರು ಅನ್ಸುತ್ತೆ. ಏನು ಬೌಲಿಂಗ್ ಗುರು, ಬ್ರೆತ್ ಟೇಕಿಂಗ್ ಬೌಲಿಂಗ್ ಗುರು. ಫಸ್ಟ್ಗೆ ಸ್ವಲ್ಪ ಒಂದು 10 ರನ್ ಹೆಂಗಂದ್ರೆ ಈಸಿಯಾಗಿ ಕೊಟ್ಬಿಟ್ರು ನಮ್ಮವರು. ಅಂದರೆ ಸ್ವಲ್ಪ ಲೈನ್ ಲೆಂತ್ ಎಲ್ಲ ಕರೆಕ್ಷನ್ ಮಾಡ್ಕೋಬೇಕಲ್ಲ, ಸೊ ಟೈಮ್ ತೊಗೊಂಡ್ರು. ಬಟ್ ಅದಾದಮೇಲೆ ಒಂದು ಸರಿ ಹಿಡಿತಾ ಸಿಕ್ತಲ್ಲ, ಬೂಮ್ರಾ ಸ್ವೀನಿ ಅಂತ ಅಣ್ಣ ಇವತ್ತೇ ಡೆಬ್ಯೂ ಮಾಡ್ತಿದ್ದಾನೆ ಆಸ್ಟ್ರೇಲಿಯಾ ಕಡೆಯಿಂದ. ಸೊ ಆ ಅಣ್ಣನ ಸ್ವಿಂಕ್ ಅಂತ ಔಟ್ ಮಾಡಿಬಿಟ್ರು ಗುರು. ರಿವ್ಯೂ ತೊಗೊಂಡ್ರು. ಸೊ ಅದು ನನಗೆ ಕನ್ಫ್ಯೂಷನ್ ಇತ್ತು, ರಿವ್ಯೂ ತೊಗೊಳ್ತಾರ ಇಲ್ಲ ಅಂತ. ಸಡನ್ನ ತೊಗೊಂಡ್ಬಿಟ್ರು, ಅದು ಹಿಟ್ಟಿಂಗ್ ಅಂತ ಬಂತು. ನಂಗೆ ಫುಲ್ ಖುಷಿ. ಅದಾದಮೇಲೆ ಬರ್ತಾರೆ ಗುರು ಲ್ಯಾಬಿಷನ್. ಲ್ಯಾಬಿಷನ್ ಒಂದು ಕ್ರೇಜಿ ಕ್ಯಾಚ್ ಹಿಡಿಬೋದಾಗಿತ್ತಪ್ಪ. ನಮ್ಮ ಕೊಹ್ಲಿ ಕಾಕ ಕಡೆಯಿಂದ ರನ್ನು ಬರ್ತಿಲ್ಲ, ಅದೊಂದು ಕ್ಯಾಚು ಬಿಟ್ರು. ಎಲ್ಲ ಟ್ವಿಟ್ರಲ್ಲಿ ಏನದು ನೆಕ್ಸ್ಟ್ ಲೆವೆಲ್ ಚೋಕ್ಲೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟವ್ರು. ಏನು ಹೇಳೋದು ಹೇಳಿ. ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ಅದು ಹೆಂಗೆ ಟ್ವಿಟರಲ್ಲಿ ಟ್ರೆಂಡ್ ಆಗ್ತಾಯಿತ್ತು, ಇನ್ನೂ ಚೂರು ಜಾಸ್ತಿನೇ ಆಗಬೇಕು ಅನ್ನೋಷ್ಟರಲ್ಲಿ ನಮ್ಮ ಕವಚನ ಔಟ್ ಮಾಡಿಬಿಡ್ತಾರೆ ಗುರು ಇವರು. ಅದು ಕ್ಯಾಚ್ ಯಾರು ಹಿಡ್ದಿದ್ದು ಹೇಳಿ, ನಮ್ಮ ಕೊಹ್ಲಿ ಕಾಕರೇ ಕ್ಯಾಚ್ ಹಿಡ್ದಿದ್ದು ಗುರು. ಅದಾದಮೇಲೆ ಬರ್ತಾರೆ ಸ್ಮಿತ್ತು. ಫಸ್ಟು ಬಾಲೇ ನಾನು ನಮ್ಮ ಹಾರ್ದಿಕ್ಗೂ ಮೆಸೇಜ್ ಮಾಡಿದೆ, ಏನು ಬಾಲ್ ಗುರು ಅದು ಅಂತ. ಅಣ್ಣ ಜಡ್ಜ್ ಮಾಡೋಕ್ಕಾಗಲಿಲ್ಲ ಸ್ಮಿತ್ ಅವ್ರಿಗೆ. ಇವರು ಸ್ವಿಂಕ್ ಅಂತ ಬಂತು ಗುರು, ಅದು ಡೌನ್ ಬಂತು ಸ್ವಿಂಕ್ ಅಂತ. ಅದಂತೂ ಪ್ಲಂಬ್ LBW. ಅಪ್ಪ ಏನು ಕ್ರೇಜಿ ಬೌಲಿಂಗ್ ಅನ್ಕೊಂಡ್ರಿ ಅಪ್ಪ. ಬುಮ್ರಾ ಅಣ್ಣ ನಿಮಗೆ ನೀವೇ ಸಾಟಿ, ಬುಮ್ರಾ ಕಾಕ ನಿಮಗೆ ನೀವೇ ಸಾಟಿ ಸೀರಿಯಸ್ಲಿ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಏನು ಬೌಲಿಂಗ್ ಅಪ್ಪ ಅದು. ಅದಾದ್ಮೇಲೆ ಟ್ರೇವಿಸ್ ಹೆಡ್ ನಮ್ಮ ತಲೆ ಅಣ್ಣ ಬರ್ತಾನೆ, ತಲೆ ಬಿಸಿ ಮಾಡೋಕ್ಕೆ ಬಂದಿರ್ತಾನೆ ಅಣ್ಣ. ಸೊ ತಲೆ ಬಿಸಿ ಮಾಡ್ತಾ ಇದ್ದ 4 ಹೊಡೆದ್ರು. ಬಟ್ ಆದಮೇಲೆ ನಮ್ಮ ಹರ್ಷಿತ್ ರಾಣ ಗೊತ್ತಲ್ಲ, ಗಂಭೀರ್ ಅವ್ರು ಏನೋ ಕಿವಿಲಿ ಹೇಳಿ ಕಳಿಸಿದ್ದಾರೆ ಅನ್ಸುತ್ತೆ. ಸೊ ನೀನು ಏನು ಯಾವುದು ವಿಕೆಟ್ ತೊಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಇವಂದು ತಲೆ ತೆಗಿಬೇಕು ನೀನು ಆ ಥರ. ಸೊ ಹಂಗೆ ಹೇಳಿದಾಗ ಇವ್ರು ಹರ್ಷಿತ್ ರಾಣ ಫುಲ್ ಪಂಪಪ್ ಆಗಿದ್ರು ಗುರು. ಏನು ಕೇಳ್ತೀರಾ, ಮಾನಸ್ಗೆ ಏನೇನೋ ಅನ್ನೋದೇನು. ನಮ್ಮ ಕ್ರೇಜಿ ಅಂದರೆ ಕ್ರೇಜಿ, ಇವತ್ತು ಫುಲ್ ರಾಜಕೀಯ ಬಿಟ್ಟಿದ್ರು ನಮ್ಮ ಹುಡುಗರು. ಸೊ ಟ್ರೇವಿಸ್ ಹೆಡ್ನ ಔಟ್ ಮಾಡಿಬಿಡ್ತಾರೆ ಗುರು. ಬೋಲ್ಡ್ ಪಕ್ ಅಂತ ಬೋಲ್ಡ್ ಆಗುತ್ತೆ. ಅನ್ಬಿಲಿಯಬಲ್ ಅಪ್ಪ, ಅದು ಮಾತ್ರ ಕ್ರೇಜಿ ಬೌಲಿಂಗು. ಆ್ಯಂಡ್ ಹರ್ಷಿತ್ ರಾಣ ಅವರು 1 ವಿಕೆಟ್ ತೆಗಿತಾರೆ. ಈ ಕಡೆ 17 ರನ್ಗೆ 4 ವಿಕೆಟ್ ತೆಗಿತಾರೆ ನಮ್ಮ ಬುಮ್ರಾ ಅವರು. ಆ್ಯಂಡ್ ಕಮಾಲ್ ಮಾಡಿದ್ದು 2 ವಿಕೆಟ್, ಇನ್ನೆರಡು ವಿಕೆಟು. ಒಂದು ಮಿಚೆಲ್ ಮಾರ್ಷ್ದು 1 ವಿಕೆಟ್, ಸಾಕಾದಾಗ 1 ವಿಕೆಟ್ ಬಂತು. ಅದಾದಮೇಲೆ ಮಾರ್ಷ್ ಲ್ಯಾಬಿಷನ್ ಇನ್ನೊಂದು ವಿಕೆಟ್ ಬಂತು. ಯಾರಪ್ಪ ತೆಗೆದಿದ್ದು? ನಮ್ಮ DSP ಸರ್. ಎಕ್ಸ್ಟ್ರಾರ್ಡಿನರಿ. ಅದಾದಮೇಲೆ ಪ್ಯಾಟ್ ಕಮಿನ್ಸ್ ಔಟ್, ಎಲ್ಲರೂ ಔಟ್ ಆಗಿಬಿಟ್ಟು ಒಟ್ನಲ್ಲಿ 67 ರನ್ಗೆ 7 ವಿಕೆಟ್ ಗುರು. ಏನು ಗೊತ್ತಾ, ಸಿಂಪಲ್ ಆ್ಯಸ್ ಇಟ್ ಈಸು. 150 ರನ್ ನಾವು ಆಲ್ ಔಟ್ ಆಗಿಬಿಟ್ವಿ, 67 ರನ್ 7 ವಿಕೆಟ್ ಅವರಿದ್ದಾರೆ. ನಾಳೆ ಏನು ಮಾಡ್ತಾರೆ ನೋಡ್ಬೇಕು. ನಮ್ಮ ಬುಮ್ರಾ ಕಾಕ ಇದ್ದಾರೆ, ನೋಡ್ಕೋತಾರೆ. ಆ್ಯಂಡ್ ಸಿರಾಜ್ DSP ಸರ್ ಇದ್ದಾರೆ, ಅವರು ನೋಡ್ಕೋತಾರೆ.
ಹರ್ಷಿತ್ ರಾಣಾ ನೋಡ್ಕೊತಾನೆ ಬಿಡಪ್ಪ, ಅಣ್ಣನ ನೋಡ್ಕೊತಾರೆ ಹೆಂಗಾದ್ರೂ ಮಾಡಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಬಟ್ ಒಟ್ಟಿನಲ್ಲಿ ಕ್ರೇಜ್ ಅಂದರೆ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು. ಬುಮ್ರಾ ಅವ್ರದ್ದೊಂದು ಎವರೇಜ್ ನೋಡ್ತಿದ್ದೆ ಗುರು, 150+ ವಿಕೆಟ್ಸ್ ತೆಗೆದಿರೋರಲ್ಲಿ 20.2 ಎವರೇಜ್ ಇದೆ ಗುರು. ಹೀಗೂ ಉಂಟಾ? ಈಗೂ ಸಾಧ್ಯನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಆ್ಯಂಡ್ ಇವತ್ತು ಲೈವ್ 9:30 ಲೈವ್ ಬರ್ತೀವಿ. ಆ್ಯಂಡ್ 6:30 ಅಥವಾ 7 ಗಂಟೆಗೆ ಡಿಸ್ಕೌಂಡಲ್ಲಿ ಮೆಗಾ ಆಕ್ಷನ್. ಅದು ಯಾರ್ಯಾರು ನೋಡ್ತಿದ್ರ ಜಾಯ್ನ್ ಆದವರು ಅವ್ರಿಗೆ ಹೇಳ್ತಿದ್ದೀನಿ. ಸೊ ಸ್ವಲ್ಪ ರೆಡಿ ಇರಿ ಆಯಿತಾ. ಆ್ಯಂಡ್ 9:30 ಆ್ಯಸ್ ಯೂಶ್ವಲ್ ಲೈವ್ ಬರ್ತೀವಿ, ನಾನು ಹಾರ್ದಿಕ್ ಇರ್ತೀವಿ. ಸೊ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಅಲ್ಲಿ ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.